ಬಾರಯ್ಯ ಭೀಮು ಬಾ. ನೀನ್ ಇಲ್ಲಿಗೆ ಬಂದಿದ್ದು ನನ್ಗೆ ಎಷ್ಟೋ ಬಲ ಬಂದಂಗಾಯ್ತು. ಮಾಮ ಬಲು ಕಿಲಾಡಿ ಕಣೆ ನೀನು. ಯಾಕಪ್ಪ? ಒಬ್ಳೆ ಮಗಳು ಅಂತ ನಾನು ಇಲ್ಲಿಗೆ ಬಂದ್ರೆ 4 ಜನ ಇದಾರಲ್ಲ, ಪರವಾಗಿಲ್ಲ. 4 ಜನರಿಗೂ ತಾಳಿ ಕಟ್ಟಿ ಜಗದೇಕ ವೀರರಾಗ್ಬಿಡ್ತೀನಿ. ಹಾಗ್ ಮಾಡ್ಬೇಡ ಕಣಪ್ಪ, ನಮ್ ಕಾನೂನು ಒಪ್ಪಲ್ಲ, ಹಿಡ್ದೊಳಿಕ್ ಹಾಕ್ಬಿಡ್ತಾರೆ. ಹಂಗಾದ್ರೆ ಬೇಡ, ಏಕವೀರನಾಗ್ತೀನಿ. ಬಾಬಾ, ನಿನ್ನ ನಿಜವಾದ ಮಗಳು ಯಾರು ಅಂತ ನನಗೆ ತಿಳಿಸುವರಾಗು. ಅಪ್ಪಣೆ ಹೇಳಿ ಎಂದ್ರೆ. ಅಮ್ಮ ಈ ಕಡೆ ಬಾ, ಈ ಕಡೆ ಬಾ. ಇವಳೆ ಕಣೆಯ ನನ್ನೊಬ್ಳೇ ಮಗಳು, ಹೆಸರು ಉಷಾ. ಉಷಾ? ಹೆಸರು ಉಷಾ, ಮನಸ್ಸಲ್ಲ ಬರೀ ವಿಷ. ಹೇಗಿದೆ ನನ್ನ ಪ್ರಾಸ? ಬಹಳ ಚೆನ್ನಾಗೈತೆ. ಬಾಬಾ ಯೋ ಬ್ಯಾಡ್ರಳ್ಳಿ, ಡೋಂಟ್ ಕಾಲ್ ಹಿಮ್ ಮಾವ, ಈಸ್ ಮೈ ಫಾದರ್ ಇನ್ ಲಾ. ಬಾಬಾ, ಐ ಟಾಕ್ ಯು ಟಾಕ್, ವೈ ದಿಸ್ ಮುನ್ಸಿಪಾಲಿಟಿ ಮಿಡಲ್ ಟಾಕ್? ಭೀಮು, ಇವನು ನನ್ ತಂಗಿ ಮಗ, ಹೆಸರು ಮದನ ಗೋಪಾಲ ಕಾಮರಾಜ ಅಂತ. ಇವತ್ತು ಉಷಾ ಯಾರು ಮದ್ವೆ ಆಗ್ದಲ್ಲಿರೋದಕ್ಕೆ ಈ ಕಲ್ಡಿ ನನ್ನ ಮಗನೇ ಕಾರಣ. ನೋಡಿದ್ರೇನೆ ಗೊತ್ತಾಗತ್ತೆ ಇವನ್ ಬಲು ಬಡ್ಡಿ ಮಗ ಅಂತ. ಅಜಾಮನ್ ಕಾಸು ಕೊಡ್ದೇನೆ ಗಡ್ಡ ಬೆಳೆಸ್ಕೊಂಡ್ಬಿಟ್ಟಿದ್ದಾನೆ. ಡ್ಯಾಡಿ, ನನ್ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಅವ್ನಿಗೆ ಹೇಳ್ಬಿಡಿ. ನೋಡಯ್ಯ ಭೀಮು, ನೀನು ನನ್ ಮಗಳನ್ನ ಮದುವೆ ಆಗ್ಬೇಕಾದ್ರೆ ನೀನು ಅವಳಿಗೆ ಸರಿ ಹೋಗ್ತೀಯೋ ಇಲ್ವೋ ಅಂತ ಕೆಲವು ಟೆಸ್ಟ್ ಮಾಡ್ತಾಳೆ. ಮಾಡ್ಬೇಕಾದೆ, ಅದು ಐನಾತಿ ಕೆಲ್ಸ. ಉಷಾ, ಅದನ್ನ ಇಲ್ಲೇ ಮಾಡ್ತೀಯಾ ಇಲ್ಲ ಒಳಗ್ ಕರ್ಕೊಂಡೋಗಿ ಮಾಡ್ತೀಯಾ? ಬ್ಯಾಡ್ರಲ್ಲಿ, ಇದು ಮಾಡೋ ಟೆಸ್ಟ್ ಅಲ್ಲ, ಕೇಳೋ ಟೆಸ್ಟ್. ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ನೀನ್ ಸರಿಯಾಗಿರೋ ಉತ್ತರ ಕೊಡ್ಬೇಕು. ಅದ್ರಲ್ಲಿ ನೀನು ಪಾಸ್ ಆದ್ರೆ ವಾಲ್ಗ ಊದಿಸ್ಬಿಡದೆ. ನೋಡಯ್ಯ ಭೀಮು, ಈ ತಾಳಿ ಮಾಡಿಸಿ 2 ವರ್ಷ ಆಗೋಯ್ತು, ಪುನಃ ಪಾಲಿಶ್ ಹಾಕಿಸ್ಬೇಕು ಅಷ್ಟೇ. ಬಾಬಾ, ವೈ ವರಿಂಗ್ ಐ ಮ್ಯಾರಿಂಗ್, ಅದನ್ನ ನೋಡಿ ಮುನ್ಸಿಪಾಲಿಟಿ ಹೊಟ್ಟೆ ಉರಿಂಗ್, ನಾಯಿ ಬಾಲ ಟಿಂಗ್ ಟಿಂಗ್. ಹೆಂಗೈತೆ ನನ್ನ ಪ್ರಾಸ? ಯೋ ಟಿಂಗ್ ಟಿಂಗು ಕರೀತಾವ್ರೆ. ಅವನ್ನಲ್ಲ, ನಿನ್ನನೆ. ನನ್ನೆನ್ನೆ ಬಂದೆ. ಭೀಮಾ, ಬಾಬಾ ಇಲ್ಲಿರುವೆ. ಉಷಾ, ವಿಷಯವನ್ನು ತಿಳಿಸುವಂತ ಒಳಗು. ಬ್ಯಾಡ್ರಳ್ಳಿ, ಮದುವೆ ಮುಂಚೆ 3 ಅಡಿ ದೂರ, 12 ಅಡಿ, 6 ಅಡಿ. ಅದು ನಿಂಗೆ. ನನ್ನ ಟೆಸ್ಟ್ಗಿಂತ ಮುಂಚೆ ನಿನಗ್ ಮುಖ್ಯವಾದ ವಿಷಯ ತಿಳಿಸ್ಬೇಕು. ಏನು? ನಿನ್ನ ಹಾಗೆ 99 ಜನ ನನ್ನ ಮದ್ವೆ ಆಗೋಕ್ಕಿಂತ ಬಂದು ನನ್ನ ಟೆಸ್ಟ್ ನಲ್ಲಿ ಸೋತು ಮುಗ್ಗರಿಸಿ ಈ ಬೋರ್ಡ್ ಅಲ್ಲಿ ನೇತಾಡ್ತಿದ್ದಾರೆ. ಎಲ್ಲಿ? ಇಲ್ಲಿ. ಆ ಜಾಗ ಖಾಲಿ ಇದೆಯಲ್ಲ, ಅಲ್ಲಿ ನಿನ್ನ ಫೋಟೋ ಬರುತ್ತೆ. ಅಷ್ಟು ಜಾಗ ನನಗ್ ಸಾಕಾಗಲ್ಲ ಅಮ್ಮಣ್ಣಿ, ಅದನ್ನ ಮುನ್ಸಿಪಾಲಿಟಿ ಅಂಟಿಸ್ಬಿಡು. ನಿನ್ನ ಮದುವೆ ಫೋಟೋನ ದೊಡ್ಡದಾಗಿ ಮಾಡಿಸಿ ಇದು ತುಂಬಾ ಅಂಟಿಸ್ಬಿಡೋಣ. ಏನಂತೀಯ? ಮದ್ವೆ ಆಗೋ ಮುಖ ನೋಡು. ಸಿದ್ಧಾ, ಅಡಿಗೆ ರೆಡಿ ಆಯ್ತಾ? ಆಯ್ತಮ್ಮ. ಹೋಗಿ ಎಲ್ರಿಗೂ ಊಟಕ್ಕೆ ರೆಡಿ ಮಾಡು. ಸರಿ. ಮೆಣಸಿನ ಪುಡಿ. ಏ ಭೀಮಾ, ಅಲ್ಲೇ ಹೋಗ್ತಾ ಇದೀಯಾ? ಅಡಿಗೆ ಮನೆಗೆ ಉಣ್ಣಕ್ಕೆ? ಊಟ ಮಾಡೋದು ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ. ಓ, ಟೇಬಲ್ ಮೇಕಾ? ನಾನು ಸಿನಿಮಾದಾಗ ನೋಡಿದ್ದೀನಿ. ಇವತ್ ನಾನು ಮೇಕ್ ಕುತ್ಕೊಂಡ್ ತಿನ್ಬಿಡ್ತೀನಿ. ಇದ್ಯಾವ ಸೀಮೆ ಊಟ? ಏ ಸಿದ್ಧ, ಮುದ್ದೆ ಎಲ್ಲೋ? ಮಾಡಿಲ್ಲ ಭೀಮಣ್ಣ. ಯಾಕೋ? ಹಸಿಟ್ಟಿಲ್ಲ. ನನಗ್ ಬೇಡ. ಅಯ್ಯೋ, ಇದೊಂದತ್ತು ಅಡ್ಜಸ್ಟ್ ಮಾಡ್ಕೊಳಪ್ಪ, ಸಾಯಂಕಾಲ ಮಾಡಿಸ್ತೀನಿ. ನನ್ಗೆ ಅಭ್ಯಾಸ ಇಲ್ಲ ಮಾಮ. ಭೀಮು, ತಿನ್ನು ಭೀಮು. ಇವತ್ ಸಾರಿಗೆ ಒಗ್ಗರಣೆ ನಾನೇ ಹಾಕಿದ್ದು. ನೀನೇ ಹಾಕಿದ್ದ? ತಿನ್ಬಿಡ್ತೀನಿ. ಮಾಮ, ಉಷಾ ಹೇಳ್ಬಿಟ್ಲು, ತಿನ್ಬಿಡ್ತೀನಿ. ಮಾಮ, ಮೊನ್ನೆ ಬೇಡ್ರಲ್ಲಿ ಟೆಂಟ್ ನಾಗೆ ಒಂದ್ ಸಿನಿಮಾ ನೋಡ್ದೆ. ಯಾವ್ದು? ಅದೇ ಆವ ಜಾವ ಊಟ ಬೈಟು. ಓ, ಹಿಂದಿ ಸಿನಿಮಾ. ಏನ್ ಕತೆ? ಒಳ್ಳೆ ಕತೆ ಮಾಮ. ಹೆಣ್ಣು ನೋಡಕ್ಕೆ ಮಾವನ್ ಮನೆಗೆ ಅಳಿಯ ಬರ್ತಾನೆ. ಮಾವನ್ಗೆ ಅಳಿಯನ್ ಕಂಡ್ರೆ ಇಷ್ಟ, ಅಳಿಯನ್ಗೆ ಹುಡುಗಿ ಕಂಡ್ರೆ ಇಷ್ಟ, ಹುಡುಗಿಗೆ ಅಳಿಯನ್ ಕಂಡ್ರೆ ಸ್ವಲ್ಪ ಇಷ್ಟ. ಯಾಕೆಂದ್ರೆ ಮಧ್ಯ ಒಬ್ಬ ಶಕುನಿ ಇದ್ದ. ಏನ್ ಮಾಡ್ದ? ಆ ಹುಡುಗಿ ತಲೆ ಕೆಡ್ಸಿ ಪಾಪ ಆ ಅಳಿಯನ್ನ ಮನೆ ಬಿಟ್ಟು ಓಡ್ಸಕ್ಕೆ ತಿನ್ನೋ ಅನ್ನಕ್ಕೆ ಉಪ್ಪು ಖಾರೆಲ್ಲ ತುಂಬಿಸ್ಬಿಟ್ರು. ಆಮೇಲೆ ಅವನ್ ತಿಂತಾನ? ತಿನ್ಲಿಲ್ಲ. ಎದ್ ನಿಂತ್ಕೊಂಡು ತಟ್ಟೆ ಕೈ ತಗೊಂಡು ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ ಮಾಮ. ಅವ್ನ್ ಏನ್ ಮಾಡುದ್ನೋ ಅದನ್ನ ನಾನ್ ಮಾಡಿ ತೋರಿಸ್ತೀನಿ. ಮಾಡಿ ತೋರ್ಸು. ಹಿಂಗಂದ, ಅದನ್ನ ಇಲ್ಲಿ ಇದನ್ನ ಹೇಳ್ಕೊಂಡ, ಅದನ್ನ ತಳ್ಳಿ ಇದನ್ನ ಹೇಳ್ಕೊಂಡ, ಅದಲ್ಲಿ ಇದಿಲ್ಲಿ. ಇದನ್ನೇ ಅವನ್ ಮಾಡಿದ್ದು. ಆಮೇಲೆ
ವಿಶ್ರಾಂತಿ ಬಿಟ್ಬಿಟ್ರು. ಈ ಸಿನಿಮಾದವರೇ ಹೀಗೆ ಒಳ್ಳೆ ಸ್ವಾರಸ್ಯವಾದ ಟೈಮಲ್ಲಿ ಇಂಟರ್ವೆಲ್ ಬಿಟ್ಬಿಡ್ತಾರೆ. ಅದನ್ನೇ ಸಿನಿಮಾ ಅನ್ನೋದು. ಆಮೇಲೆ ಏನಾಯ್ತು ಕತೆ? ಹೊಟ್ಟೆ ಹಸಿತೈತೆ, ಉಣ್ಣನ, ಉಂಡಾದ್ಮೇಲೆ ಕತೆ ಹೇಳ್ತೀನಿ. ಸರಿಯಪ್ಪ. ಹಿಂಗಾಯ್ತು, ಕಾವ್ಯ ತಿಂದ್ಬಿಟ್ಟ. ನೀರು ನೀರು ಅಂತ ನೀರು ಕುಡ್ದ, ಮೊಸರು ಮೊಸರು ಅಂತ ಮೊಸರು ಕುಡ್ದ, ಹಣ್ಣೆಲ್ಲ ತಗೊಂಡು ಬಾಯಿ ತೊಳ್ಕೊಂಡ್ಬಿಟ್ಟ, ಮೇಲೆದ್ದು ಓಡ್ದ, ಹೋಗಿ ನೀರಿಗೆ ಬಿದ್ದ. ಅದು ನೋಡಿ ಆ ಹೀರೋಯಿನಿ ಮುಖ ಹಿಂಗು ತಿಂದ ಬಂಗನಂಗಾಗೋಯ್ತು. ಉಷಾ, ನಿನ್ನ ಮುಖ ಯಾಕೆ ಹಂಗಾಗೈತೆ? ಇಲ್ವಲ್ಲ. ಖಾರ ಏನಾದ್ರು ಇಲ್ಲ. ಪಾಪ ಊಟ ಮಾಡು.